So I can't fake it in front of you guys. With the proof I'm showing you. So this is my vision board. ನಾಟಕ ನನ್ನ ಮಗ ಇರೋ ಸ್ಥಿತಿಲಿ ಅದೆಲ್ಲ ನನ್ನ ಮಕ್ಕಳ ಥರ. ಫೋಕಸ್ ಆನ್ ಯೋರ್ ಗೋಲ್. ಗಲ್ಫಿಂದ ಕಾಲ್ ಬರ್ತಿದೆ ನನಗೆ. ನಂಗೆ ಆ ಮಂತೇನೆ ನಂಗೆ ಜಾಸ್ತಿ ಕೊಲಾಬ್ರೇಷನ್ಸ್ ಬಂತು. ಓಕೆ ಬೇಬಿ, ಟೇಕ್ ಕೇರ್. ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್ ಗೈಸ್. ತಿನ್ನಿ ಬೇಗ, ಟೇಸ್ಟ್ ಮಾಡಿ. കള്ളി ഞാൻ വിചാരിച്ചു ഉപ്പുമാവ് തന്നെ. ഉപ്മാവ് എപ്പോഴും ഉപ്മാവ്. ടേസ്റ്റ് ഇറ്റ്. ചൂട്. Hot. Salt. I put salt little only. I don't know. ಇವರಿಗೆ ಸಾಲ್ಟ್ ಚೂರು ಕಮ್ಮಿ ಆದ್ರೂ ಕೋಪ ಬರುತ್ತೆ ಗೈಸ್. ಆದರೆ ನಾನು ಆಪೋಸಿಟ್ ಇದ್ದಲ್ಲಿ ಸಾಲ್ಟೇ ಹಾಕಕ್ಕೆ ಗೊತ್ತಿಲ್ಲ. ಈಗ ನೆನ್ನೆ ಉಪ್ಮಾ ಮಾಡ್ಕೊಡ್ತೀನಿ ಅಂತ ಹೇಳಿದೆ ನೈಟು. ನೋಡಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಫುಡ್. ಅವ್ರ ಅಮ್ಮ ಮಾಡೋ ಫುಡ್. 2 months it over, no, that you had this? It's been 2 months. ಅದಕ್ಕೆ ಮಾಡಿಕೊಟ್ಟೆ, ಪಾಪ ತಿನ್ನಲಿ ಅವರಮ್ಮ ಊಟ ಅಂತ. ಆ್ಯಕ್ಚುಲಿ ನಾನು ರಾ ರೈಸಲ್ಲಿ ಮಾಡಿರೋದು, ಅವರಮ್ಮ ಬಂದು ರೇಷನ್ ರೈಸಲ್ಲಿ ಮಾಡೋದು. ಯುವರ್ ಮಾಮ್ ವಿಲ್ ಪ್ರಿಪೇರ್ ಇನ್ ರೇಷನ್ ರೈಸ್ ಬೇಬಿ ಈ ಡಿಶ್ಶು. ಆದರೆ ನಾನು ರಾ ರೈಸಲ್ಲಿ, ನಾವು ರೆಗ್ಯುಲರ್ ಊಟ ಮಾಡ್ತೀವಲ್ಲ ರೈಸಲ್ಲಿ ಸಾಂಬಾರು, ಆ ರೈಸಲ್ಲಿ ಮಾಡಿರೋದು. ಗೊತ್ತಿಲ್ಲ ಟೇಸ್ಟ್ ಹೇಗಿರುತ್ತೆ ಅಂತ. ದಯವಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರ ಫ್ರೆಂಡ್ ಮನೆಗೆ ಹೋಗೋಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇರೋದು. ಅದು ಟೈಮ್ ಬಂದು ಮಾರ್ನಿಂಗ್ 10 o'clock ಆಯಿತಾ? ಕರೆಕ್ಟ್ 10 o'clock. ಕರೆಕ್ಟ್ 10 o'clockಗೆ ಸ್ನಾನ ಮಾಡ್ಕೊಂಡು, ಅದು ತಣ್ಣೀರಲ್ಲಿ. ಇವತ್ತು ಮಳೆ ಬಂದೈತೆ, ನೈಟ್ ಮಳೆ ಬಂದೈತೆ, ಇಲ್ಲಿ ತುಂಬ ತಣ್ಣಕೈತೆ. ಆದ್ರೂ ತಣ್ಣೀರಲ್ಲಿ ಸ್ನಾನ ಮಾಡಿ ತಲೆಗೆ ರೆಡಿಯಾಗಿ ಕೂತಿದ್ದಾರೆ. ತಿನ್ನಿ ಬೇಗ, ಟೇಸ್ಟ್ ಮಾಡಿ, ರಿಯಾಕ್ಷನ್ ಬೇಕು ನಿಮ್ಮದು. ಉಪ್ಪಿಲ್ವಾ? ಚೂರು ಇಲ್ವಾ? ಹಾಕಿದ್ದೀನಿ ದೇವೇಟ. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಉಪ್ಪಿಲ್ವಾ? ಉಪ್ಪಲ್ಲಿದೆ, ಹಾಕೊಳ್ಳಿ. ಅದು ಬೇಡ, ഒരു വാട്ടರಲ್ಲಿ ಉಪ್ಪು ಮಿಕ್ಸ್ ಮಾಡಿ ಬಿಡಿ. ಹಿಂಗೆ ಸ್ಪ್ರಿಂಕಲ್ ಮಾಡ್ಕೊತೀರಾ? ನೋಡಿ ಗೈಸ್, ನನಗೆ ಐಡಿಯಾ ಕೊಡ್ತಾರೆ. ಓಕೆ ಗೈಸ್, ದೇವೇಟ್ ಇಸ್ ಫೈನಲಿ ಗೋಯಿಂಗ್. ನಾಟಕ ನನ್ನ ಮಗ. ನಾಳೆ ಆಫೀಸ್ಗೆ ಹೋಗ್ಬೇಕು, ಅದಕ್ಕೆ ಇವತ್ತೇ ಹೋಗ್ತಾ ಇದ್ದಾರೆ. ಭಾನುವಾರನೇ, ಅದು ಬೆಳಿಗ್ಗೆನೆ ಹೋಗ್ತಾ ಇದ್ದಾರೆ. ಸಿಕ್ಕರು ಕಣ್ಣ ಅಂತ ನೋಡಿ. ನಮ್ಮ ಅಮ್ಮಗೂ ಪಾಪ ಬೇಜಾರು ದೇವೇಟ ಹೋಗೋದು. ಅವ್ರಿಲ್ಲ, ದೇವೇಟ ಮಾತಾಡೋದೇ ಇಲ್ಲ ಮನೇಲಿ, ಸುಮ್ಮನೆ ಕೂತಿರ್ತಾರೆ. ಆದ್ರೂ ಇರ್ಬೇಕಂತೆ. ಎಸ್. ಸೊ ಮೈ ಹಸ್ಬೆಂಡ್ ಇಸ್ ಗೋಯಿಂಗ್. ಸೊ ಪರವಾಗಿಲ್ಲ, ನೀವು ಹೋಗಿ, ನಾನು ಸಾಯಂಕಾಲ ಬರ್ತೀನಿ. ಏನು ಇಲ್ಲಿಂದ 10 ನಿಮಿಷ ಅಷ್ಟೇ. ನೀವು ಹೋಗಕ್ಕಿದ್ದೀರಾ ಸಾಯಂಕಾಲ? ನೋಡ್ಕೊಂಡ್ ಬರಕ್ಕೆ. ಯಾರನ್ನ? ಅಲ್ಲ, ಹೋಗಿ ಒಂದು 5 hour ಆಗಿಲ್ಲ, ನೋಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀರಾ? ಸಾಯಂಕಾಲ ಅಲ್ಲಲ್ಲಿ ಎಂತಿದ್ದೀರಾ? ಗಂಡಂದಿ ನೋಡಕ್ ಹೋಗೋದು, ಇಲ್ಲಿ ಎಂತಿ ಗಂಡ ನೋಡಕ್ ಉಲ್ಟಾ. ಪರವಾಗಿಲ್ಲ, ನಿಂಗೂ ತಗೊಂಡ್ಬರ್ತೀನಿ. ತಿನ್ನಕ್ಕೋಸ್ಕರ ಈ ತರ ಆಲ್ಬಮ್ ಅಲ್ಲಮ್ಮ, ನನ್ನ ಗಂಡಗೋಸ್ಕರ. ಓಕೆ ಬೇಬಿ, ಟೇಕ್ ಕೇರ್. ವೆಲ್ಕಮ್ ಗೈಸ್. ಟೆರೆಸಲ್ಲಿ ಪ್ಲಾಂಟೇಶನ್ ಮಾಡೋಣ ಅಂತ ನರ್ಸರಿಗೆ ಬಂದಿದ್ದೀವಿ. ಸೊ ಚೇಪೆಕಾಯಿ ತೊಗೊಂಡಿದ್ದೀವಿ ಆ್ಯಂಡ್ ಐಬಿಸ್ಕಸ್ ಪ್ಲ್ಯಾಂಟ್ ಎಲ್ಲಿದೆ? ಈ ಥರ ಐಬಿಸ್ಕಸ್ ಪ್ಲ್ಯಾಂಟ್ ಮತ್ತು ಮಲ್ಲಿಗೆ ಸೀಸನ್ ಅವ ಇವಾಗ. ಮರ್ಗ ತೊಗೊಂಡಿದ್ದೀವಿ ಆ್ಯಂಡ್ ಮನಿ ಪ್ಲ್ಯಾಂಟ್ ತೊಗೊಂಡಿದ್ದೀನಿ. ಸೊ ಇಷ್ಟೊಂದು ಪ್ಲ್ಯಾಂಟ್ಸ್ ತೊಗೊತಾ ಇದ್ದೀವಿ ಟು ಡೂ ಅ ಪ್ಲಾಂಟೇಶನ್ ಇನ್ ಟೆರೆಸ್.
ನಾನು ಸುಮ್ಮನೆ ತೊಗೊಂಡು ಅಲ್ಲಿ ಇಕ್ಬಿಡೋದು. ನೋಡೋಣ ನಮ್ಮಮ್ಮ ಅದು ಹಿಂಗೆ ಬೆಳೆಸ್ತಾರೆ ನನ್ನ ಕೇರಳ ಹೋದ್ಮೇಲೆ ಅಂತ. ಭಯ್ಯ ಮನಿ ಪ್ಲಾಂಟ್ ಬೇರೆ ಯಾವ್ದಲ್ಲಾದ್ರೂ ಹಾಕ್ಕೊಟ್ಬಿಡ್ತೀಯಾ? ಫೈನಲಿ ವಿ ಹ್ಯಾವ್ ಟೇಕನ್ ದಿಸ್ ನಾರ್ಮಲ್ ನಾರ್ಮಲ್ ಸ್ವಲ್ಪ ದೊಡ್ಡದಿಲ್ಲ, ಅದೇ ದೊಡ್ಡ ನಾರ್ಮಲ್ ಅದ್ರಲ್ಲಿ ಹಾಕ್ಕೊಟ್ಬಿಡು ಭಯ್ಯ. ಸೈಜ್ ನೀನು ಸೆಲೆಕ್ಟ್ ಮಾಡ್ಬೇಕಲ್ಲ ನೋಡಿ, ಸೈಜ್ ಐತೆ ಇಷ್ಟೊಂದು. ಫುಲ್ ಇದೆ ಇಲ್ಲಲ್ಲಪ್ಪ, ಅಲ್ಲಿದೆ ಇಲ್ಲ ಇದ್ದಾಗ ತಗೊಂತ ಇದೆಯಾ ನೋಡ್ಕೊಂಡಿಲ್ಲ ಅಂದರೆ ಅವಾಗ ಐತಮ್ಮ ನಿನಗೆ. ಸಾಕು, ಇನ್ನೆಷ್ಟು ಬೇಕು? ಇಲ್ಲ ನೋಡ್ಕೊತೀಯಾ ಪಾಟ್ಗಳು? ಇವಾಗ ನಾನು ಇರೋ ಸ್ಥಿತಿಲಿ ಅದೆಲ್ಲ ನನ್ನ ಮಕ್ಕಳ ಥರ, ನಾನು ಅದನ್ನ ನೋಡ್ಕೊಂಡೇ ಜೀವನ ಮಾಡ್ಬೇಕು ಇವಾಗ. ನೋಡಿ ಗೈಸ್ ಹಿಂಗೆ ಹೇಳ್ತಾ ಇದ್ದಾರೆ. ನೋಡ್ಕೊಂಡು ನಾನು ಕೇರಳಕ್ಕೆ ಹೋಗಿ ಬರೋಷಲೆ ಚೇಪೆಕಾಯ್ದಲ್ಲಿ ಒಂದು ಕಾಯಿ ಬಿಟ್ಟಿರ್ಬೇಕು. ಬಿಟ್ಟಿರ್ತೀನಿ, ಆರಾಮಾಗಿ ಬಿಟ್ಟಿರ್ತೀನಿ. ನೋಡೋಣ ಇರು. ಭಯ್ಯ ಚೆನ್ನಾಗಿ ಹಾಕ್ಕೊಡಿ, ಅದು ಸ್ವಲ್ಪ ಮನೆ ಮುಂದೆ ಇಡ್ಲಿಕ್ಕೆ ಚೆನ್ನಾಗಿ ಅಂದ್ರೆ ಹಿಂಗೆ ಚೆನ್ನಾಗಿ ಅಂದ್ರೆ ನಮ್ಗೆ ಗೊತ್ತಾಗಲ್ವಲ್ಲಮ್ಮ, ಫಸ್ಟ್ ಟೈಮ್ ಅಲ್ವಾ. ಅದು ಅವ್ರಿಗೆ ನಾವು ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ ಅನ್ನೋ ಒಂದು ಧೈರ್ಯ ಅಂತ ಗೈಸ್. ನಮ್ಮಪ್ಪ ಇದೆಲ್ಲ ಈ ಸ್ಪೆಷಲಿಸ್ಟ್. ನಮ್ಮಪ್ಪ ಇದ್ದಿದ್ದರೆ ಅವರೇ ಮಾಡಿಬಿಡ್ತಾ ಇದ್ರು ಇದೆಲ್ಲ. ನಮ್ಮಪ್ಪ ಫಾರ್ಮಿಂಗಲ್ಲಿ ನಂಬರ್ 1 ಗೈಸ್. ಇವಾಗ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಬ್ಯಾಚ್ 8 ಡಿಸೆಂಬರ್ 1 ಶುರು ಆಗ್ತಿದೆ, ದಟ್ ಇಸ್ ಟುಮಾರೋ. ಸೊ ಅದಕ್ಕೆ ನಾನು ಸ್ಟೂಡೆಂಟ್ಸ್ಗೆ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರಿಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕಳಿಸ್ಬೇಕು, ಕ್ಲಾಸ್ ಡೀಟೇಲ್ಸ್. ಸೊ ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕು. ಸೊ ದಟ್ ಈಸ್ ವೈ ಇವಾಗ ನನ್ನ ಕೆಲಸ ಶುರು ಆಗಿಬಿಟ್ಟಿದೆ. ಇವಾಗ ನಾಳೆಯಿಂದ ಕ್ಲಾಸ್ ಶುರು ಆದರೆ ಇನ್ನು 10 ಡೇಸ್ವರೆಗೂ ಫುಲ್ ಬ್ಯುಸಿಯಾಗಿರ್ತೀನಿ. ಲೈಕ್ ಈವ್ನಿಂಗ್ ಟೈಮ್ ಹೆವಿ ಬ್ಯುಸಿ ಆಗಿಬಿಡುತ್ತೆ ನನ್ನ ಸ್ಕೆಡ್ಯೂಲು. ಲೈಕ್ ಕ್ಲಾಸ್ ತೆಗಿ, ವಿಡಿಯೋಸ್ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡು, ಅಪ್ಲೋಡ್ ಮಾಡು. ಆ್ಯಂಡ್ ಕ್ಲಾಸ್ ಹೇಳ್ಕೊಡೋದೆ ನನ್ನ ಸೆಷನ್ ಬಂದು 1 hour ಅಂತ ಇರ್ತೀನಿ. ಬಟ್ ದೆನ್ 1 hour ಒಳಗಡೆನೆ ಮುಗಿಯಲ್ಲ ನನ್ನ ಸೆಷನ್. ಸಮ್ಟೈಮ್ಸ್ ಹಾಫ್ ಆನ್ ಅವರ್ ಜಾಸ್ತಿ ತೊಗೊತೀನಿ. ಸೊ ಸಮ್ಟೈಮ್ಸ್ 7:20 7:30 ಮುಗಿಯುತ್ತೆ. ಅಷ್ಟೊಂದು ಡೀಟೇಲ್ಸ್ ಇರುತ್ತೆ ನಾನು ಹೇಳ್ಕೊಡೋದು. ಲೈಕ್ ಇನ್ ಡೀಟೇಲ್ ನಾನು ಪ್ರತಿಯೊಂದೂ ಅವರು ಕ್ವೆಶನ್ಸ್ ಕೇಳಿದಾಗ, ಒಬ್ಬೊಬ್ರು ಕ್ವೆಶನ್ಸ್ ಕೇಳಿದಾಗ ಅಲ್ಲೇ ನಾನು ಸ್ಟಾಪ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡೋದನ್ನ ಸ್ಟಾಪ್ ಮಾಡಿ ಅಲ್ಲೇ ಅವರಿಗೆ ಲೈಕ್ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಹಂಗೆ ಕ್ಲಿಯರ್ ಮಾಡ್ತಾ ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಟೈಮ್ ಏನಾಗುತ್ತೆ 1 hourಕ್ಕಿಂತ ಜಾಸ್ತಿ ಎಕ್ಸೀಡ್ ಆಗುತ್ತೆ. ದರ್ ಆರ್ ಫ್ಯೂ ಡೀಟೇಲ್ಸ್. ತಲೆಗೆ ಬೇರೆ ಎಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಬಿಕಾಸ್ ತುಂಬ ದಿವಸ ಆಯಿತು ನಾನು ತಲೆಗೆ ಎಣ್ಣೆ ಹಾಕ್ಕೊಂಡು. ಲೈಕ್ ಐ ಗೆಸ್ ಮೋರ್ ದೆನ್ 3 weeks ಆಗಿದೆ ಅನಿಸುತ್ತೆ, ಲೈಕ್ 1 month ಆಗಿರ್ಬೋದು ನಾನು ತಲೆಗೆ ಎಣ್ಣೆ ಹಾಕ್ಕೊಂಡು. ಸೊ ಜಸ್ಟ್ ಕೋಕೋನಟ್ ಆಯಿಲ್ ವಿತ್ ಫೆನುಗ್ರಿಕ್ ಮತ್ತು ಕರಿ ಲೀವ್ಸ್ ಎಣ್ಣೆಗೆ ಆ್ಯಡ್ ಮಾಡಿ ಕೋಕೋನಟ್ ಆಯಿಲ್ಗೆ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಮಳೆ ಬೇರೆ ತಣ್ಣಗೈತೆ, ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಸಖತ್ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ಲೈಕ್ ಹೆಡ್ಡಿಂದ ಫೀಟ್ವರೆಗೂ ಬ್ಲಡ್ ಫ್ಲೋ ಚೆನ್ನಾಗಿ ಫ್ಲೋ ಆಗುತ್ತೆ. ಆ್ಯಂಡ್ ಐ ವಾಂಟ್ ಟು ಲೈಕ್ ತುಂಬ ಚೆನ್ನಾಗಿ ಡೌಟ್ ಇರುತ್ತೆ, ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ, ಈಸ್ ಇಟ್ ರಿಯಲ್, ಈಸ್ ಇಟ್ ಫೇಕ್ ಅಂತ. ನನ್ನ ವೆರಿ ಓನ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತೀನಿ. ಅದು ಈ ವಿಡಿಯೋದಲ್ಲಿ ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಅದು ನನ್ನ ತಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ದ್ಯಾಟ್ ಪ್ರೂಫ್ ಇರೋದು ನನ್ನ ಮೊಬೈಲಲ್ಲಿ. ಸೊ ನನ್ನ ಮೊಬೈಲಲ್ಲಿ ನಿಮಗೆ ತೋರಿಸಿದ್ರೆ ಮೇ ಬಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ನನ್ನ ವಿಷನ್ ಬೋರ್ಡಲ್ಲಿ ನಾನು ಲೈಕ್ ಫ್ಯೂ ಪರ್ಟಿಕ್ಯುಲರ್ ಪಿಕ್ಚರ್ಸ್ನ ನಾನು ಸ್ಟಿಕ್ ಮಾಡಿದೆ. ದ್ಯಾಟ್ ಈ ವರ್ಷದೊಳಗಡೆ ನಾನು ಈ ಗೋಲ್ಸ್ ಎಲ್ಲ ನಾನು ಅಚೀವ್ ಮಾಡಿರಬೇಕು. ಮತ್ತು ನನ್ನ ಡ್ರೀಮ್ ಬುಕ್ಕಲ್ಲೂ ನಾನು ಬರೆದಿದ್ದೆ, ವಿಶ್ವಲೈಸ್ ಎಲ್ಲ ಮಾಡ್ತಿದ್ದೆ ನಾನು. ಸೊ ಇವಾಗ ಬಂದು December 1. ಸೊ ಐ ಥಾಟ್ ಓಕೆ, ಇಯರ್ ಎಂಡ್ tomorrow is December 1. ಸೊ November 30 ಇವತ್ತು. ಸೊ ಐ ಥಾಟ್ ಲೆಟ್ ಮೀ ಶೇರ್ ಫ್ಯೂ ಆಫ್ ಮೈ ಡ್ರೀಮ್ಸ್ ಅಚೀವ್ ಆಗಿರೋದನ್ನ ನಿಮ್ಮ ಜೊತೆ ವಿತ್ ದ ಪ್ರೂಫ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಮೇ ಬಿ ಯು ವಿಲ್ ಗೆಟ್ ಅನ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ವಾಟ್ ಆಮ್ ಐ ಟಾಕಿಂಗ್ ಅಬೌಟ್. ಈ ಕೆಲಸ ಆದಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. January 1 ನಾನು ನನ್ನ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು. ಸೊ ಯಾರೆಲ್ಲ ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಕೊಬೇಕಂತ ಆಸೆ ಇದೆ, ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಡಿಸೆಂಬರ್ ನಾಳೆಯಿಂದ ಶುರು ಆಗ್ತಿದೆ. ಸೊ ನೀವು ನೆಕ್ಸ್ಟ್ ವರ್ಷದಿಂದ ಲೈಕ್ ನೆಕ್ಸ್ಟ್ I chose a wrong place, I guess.
So January 2026, January 1st 2026 ಇಂದ December 31st 2026 ವರೆಗೂ ನೀವು ಏನೇನು ಅಚೀವ್ ಮಾಡಬೇಕಂತ ಇದ್ದೀರಾ, ಸೊ ಯು ಕ್ಯಾನ್ ಜಸ್ಟ್ ಪಿಕ್ಚರೈಸ್. ಸೊ ಬಟ್ ಯು ಹ್ಯಾವ್ ಟು ಕೀಪ್ ಅ ಕ್ಯಾಟಗರಿ. ಇವಾಗ ಹೇಗಂದರೆ ದೇರ್ ಶುಡ್ ಬಿ 5 ಕ್ಯಾಟಗರಿ. ಫಸ್ಟ್ ಕ್ಯಾಟಗರಿ ಬಂದು ಇಟ್ ಶುಡ್ ಬಿ ಹೆಲ್ತ್ ಆ್ಯಂಡ್ ಬಾಡಿ, ದೆನ್ ಫಿನಾನ್ಷಿಯಲ್ ಗೋಲ್ಸ್, ರಿಲೇಷನ್ಶಿಪ್ ಗೋಲ್ಸ್, ಟ್ರಾವೆಲ್ ಗೋಲ್ಸ್, ಮೆಟೀರಿಯಲಿಸ್ಟಿಕ್ ಗೋಲ್ಸ್ ಆರ್ ಪ್ರೊಫೆಷ್ನಲ್ ಕೆರಿಯರ್ ಗೋಲ್ಸ್ ಇರುತ್ತಲ್ಲ. ಸೊ ಲೈಕ್ ದಿಸ್ 5 ಟೈಪ್ಸ್ ಆಫ್ ಕ್ಯಾಟಗರಿ. ಮೆಂಟಲ್ ಹೆಲ್ತ್ ಗೋಲ್ಸು ನೀವು ಇಟ್ಕೊಬೋದು. ಸೊ ಆಲ್ ದಿಸ್ ಅಂಡರ್ ದಿಸ್ ಕ್ಯಾಟಗರಿ ಒನ್ ಪಿಕ್ಚರ್ನ, ಲೈಕ್ ಫಾರ್ ಎಕ್ಸಾಂಪಲ್ ಹೆಲ್ತ್ ಆ್ಯಂಡ್ ಬಾಡಿ ಅಂದರೆ ನಿಮ್ಗೆ ಏನಾದ್ರು ವೆಯ್ಟ್ ಲಾಸ್ ಆಗಬೇಕಂದ್ರೆ ಜಾನ್ವರಿ ಇಂದ ಲೈಕ್ ಐ ಹ್ಯಾವ್ ಟು ಲೈಕ್ ನೆಕ್ಸ್ಟ್ ವರ್ಷ ನಾನು ತುಂಬ ಫಿಟ್ಟಾಗಿ ಚೆನ್ನಾಗಿ ಕಾಣಬೇಕಂದ್ರೆ ಟೇಕ್ ಅ ಪಿಕ್ಚರ್ ಸಮಥಿಂಗ್ ಲೈಕ್ ನಿಮಗೆ ರೆಸೋನೇಟ್ ಆಗಬೇಕು. ಸೊ ಟೇಕ್ ಲೈಕ್ ದಟ್ ಪಿಕ್ಚರ್, ಡೌನ್ಲೋಡ್, ಐ ಮೀನ್ ಗೋ ಟು ಜೆರಾಕ್ಸ್ ಶಾಪ್, ಪಿಕ್ಚರ್ ತೊಗೊಂಡು ಜೆರಾಕ್ಸ್ ತೊಗೊಂಡು ನಿಮ್ಮ ವಿಷನ್ ಬೋರ್ಡಲ್ಲಿ ಅಂಟಿಸ್ಕೊಳ್ಳಿ. ಸೊ ಸಿಮಿಲರ್ಲಿ ಹೆಲ್ತ್ ಆ್ಯಂಡ್ ಬಾಡಿ ಆದಮೇಲೆ ಫಿನಾನ್ಷಿಯಲ್ ಗೋಲ್ಸ್, ಮೇ ಬಿ ನಿಮಗೆ ನೆಕ್ಸ್ಟ್ ವರ್ಷ ಅದೇ ಲೈಕ್ ಎವ್ರಿ ತಿಂಗಳು ನೀವು 10,000 ಸೇವ್ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ವಾಟ್ ಯು ಕ್ಯಾನ್ ಡೂ ಇಸ್ ಗೂಗಲಲ್ಲೋ ಇಲ್ಲ ಪಿಂಟ್ರೆಸ್ಟಲ್ಲೋ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಲೈಕ್ ಸಮಥಿಂಗ್ ಲೈಕ್ 10,000 ನಿಮ್ಮ ಬ್ಯಾಂಕ್ ನಿಮ್ಗೆ ಗೊತ್ತಿರತ್ತಲ್ಲ ನಿಮ್ಮ ಬ್ಯಾಂಕ್ ಯಾವುದು ಅಂತ. ಫಾರ್ ಎಕ್ಸಾಂಪಲ್ HDFC ಬ್ಯಾಂಕ್ ಅಂದರೆ ಪಿಂಟ್ರೆಸ್ಟಲ್ಲಿ ಸರ್ಚ್ ಮಾಡಿ HDFC ಬ್ಯಾಂಕ್ ಲೈಕ್ ಸೇವಿಂಗ್ಸ್ ಆಫ್ ರುಪೀಸ್ 10,000 or 20,000 ಸಮಥಿಂಗ್ ಲೈಕ್ ದಟ್. ನಿಮ್ಮ ಆ ಪಿಕ್ಚರ್ ನೋಡಿದ ತಕ್ಷಣ ಎಸ್ ನಂಗೆ ಇದೇ ಬೇಕಾಗಿದ್ದು ಆ ಥರ ಫೀಲ್ ಬರಬೇಕು. ಸೊ ಆ ಪಿಕ್ಚರ್ನ ಡೌನ್ಲೋಡ್ ಮಾಡಿ ಮತ್ತು ವಿಷನ್ ಬೋರ್ಡಲ್ಲಿ ಅಂಟಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ಲೈಕ್ 10 to 15 ಪಿಕ್ಚರ್ಸ್ನ ನೀವು ಡೌನ್ಲೋಡ್ ಮಾಡಿ ಜೆರಾಕ್ಸ್ ತೊಗೊಂಡು ನೀವು ಅಂಟಿಸ್ಕೊಬೋದು ವಿಷನ್ ಬೋರ್ಡಲ್ಲಿ. ಆ್ಯಂಡ್ ಕೀಪ್ ಇಟ್ ಸಮಥಿಂಗ್ ಶಾರ್ಟ್ ಟರ್ಮ್ ಗೋಲ್ಸ್ ಆರ್ ಲಾಂಗ್ ಟರ್ಮ್ ಗೋಲ್ಸ್. ಸೊ ಲಾಂಗ್ ಟರ್ಮ್ ಏನಂದರೆ ಲಾಂಗ್ ಟರ್ಮ್ ಗೋಲ್ಸ್ ಏನಂದರೆ ಲೈಕ್ ಜಾನ್ವರಿಯಿಂದ ಡಿಸೆಂಬರ್ ಇದು ಒಳಗಡೆ ನೀವು ಏನು ಅಚೀವ್ ಮಾಡ್ಬೋದು, ದಟ್ ಈಸ್ ಲೈಕ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂದರೆ ಲೈಕ್ 3 months ಆರ್ ಎವ್ರಿ ಫಸ್ಟ್ 6 months ನೀವು ಏನು ಅಚೀವ್ ಮಾಡ್ತೀರೋ ದಟ್ ಈಸ್ ಕಾಲ್ಡ್ ಶಾರ್ಟ್ ಟರ್ಮ್ ಗೋಲ್ಸ್. ಸೊ ಫಾರ್ ಲಾಂಗ್ ಟರ್ಮ್ ಗೋಲ್ಸ್ ಎಕ್ಸಾಂಪಲ್ ಅಂದರೆ ನೀವೇನಾದರೂ ನಿಮಗೆ ಲೈಕ್ ಮನೆ ತೊಗೊಬೇಕಂತ ಇದ್ದರೆ, ಸೊ ಸ್ವಂತ ಮನೆ ನಿಮ್ಮದು ಹೇಗಿರಬೇಕು ಆ ಥರ ಡೌನ್ಲೋಡ್ ಮಾಡಿ ಪಿಕ್ಚರ್ನ ಅಂಟಿಸ್ಕೊಳ್ಳಿ. ದಟ್ ಈಸ್ ಶಾರ್ಟ್ ಟರ್ಮ್. ಲಾಂಗ್ ಟರ್ಮ್ ಗೋಲ್ಸ್ ಬಿಕಾಸ್ ರಿಜಿಸ್ಟ್ರೇಷನ್ ಆಗಬೇಕು, ಯು ಹ್ಯಾವ್ ಟು ಸೇವ್ ಮನಿ ಫಾರ್ ದ್ಯಾಟ್. ಇಟ್ಸ್ ಅ ಲೆಂತಿ ಪ್ರಾಸೆಸ್ ಆ್ಯಂಡ್ ವರ್ಷದೊಳಗಡೆ ನೀವು ಮನೆ ತೊಗೋಬೇಕು. ದಟ್ ಈಸ್ ಅ ಲಾಂಗ್ ಟರ್ಮ್ ಗೋಲ್. ಶಾರ್ಟ್ ಟರ್ಮ್ ಗೋಲ್ ಏನಂದರೆ ಲೈಕ್ ನಿಮ್ಗೇನಾದ್ರು ಡ್ರೀಮ್ ಜಾಬ್ ಬೇಕಂದರೆ ಲೈಕ್ ಯಾವ್ದಾದ್ರು MNC ಕಂಪನಿ ನಿಮ್ಮ ಡ್ರೀಮ್ ಜಾಬ್ ಇರುತ್ತಲ್ಲ, ಸೊ ಅಂಥದ್ದಲ್ಲಿ ನಿಮಗೆ ಕೆಲಸ ಸಿಗಬೇಕಂದ್ರೆ, ಇಲ್ಲಾಂದರೆ ವೆಯ್ಟ್ ಲಾಸ್ ಲೈಕ್ 6 monthsಲ್ಲಿ ಯು ಹ್ಯಾವ್ ಟು ಲೈಕ್ ಇವಾಗ 80 kgs ಇದ್ದೀರಾ, ನೀವು 60 kg ಆಗಬೇಕಂದ್ರೆ ಇಟ್ಸ್ ಲೈಕ್ ವಿತಿನ್ 6 months ಹೆಲ್ತಿ ವೇ ಇಂದ ನೀವು ವೆಯ್ಟ್ ಲಾಸ್ ಆಗ್ಬೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಶಾರ್ಟ್ ಟರ್ಮ್ ಗೋಲ್ಸ್. ಗೆಟಿಂಗ್ ಇನ್ ಟು ಡ್ರೀಮ್ ಜಾಬ್ ದಟ್ ಈಸ್ ಆಲ್ಸೋ ಶಾರ್ಟ್ ಟರ್ಮ್ ಗೋಲ್ಸ್. ಆರ್ ವಾಂಟ್ ಟು ಬೈ ಎನಿಥಿಂಗ್ ಲೈಕ್ ಮೆಟೀರಿಯಲಿಸ್ಟಿಕ್ ಗೋಲ್ಸ್. ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಆಸೆಗಳಿರುತ್ತಲ್ಲ, ಲೈಕ್ ಈ ಥರ ಬ್ಯಾಗ್ ತೊಗೊಬೇಕು, ಲೈಕ್ ಮೈಕಲ್ ಕ್ರಾಸ್ ವಾಚ್ ತೊಗೊಬೇಕು, ಆ ಥರ ನಿಮ್ಗೆ ಆಸೆಗಳಿರುತ್ತಲ್ಲ. ಸೊ ದಟ್ ಈಸ್ ಕಾಲ್ಡ್ ಶಾರ್ಟ್ ಟರ್ಮ್ ಗೋಲ್ಸ್. ಯು ಕ್ಯಾನ್ ಅಚೀವ್ ಇಟ್ very soon if your vision is in a correct path, or if you believe in yourself, focus on your goals, you can achieve all this fast. So ನಾನು ನನ್ನ ಡ್ರೀಮ್ಗಂತಲೇ ಒಂದು ಕ್ಯಾಟಗರಿ ಇಲ್ಲಿ ಒಂದು ಫೋಲ್ಡರ್ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲರ ಮೊಬೈಲಲ್ಲೂ ಆಪ್ಷನ್ ಇರುತ್ತೆ ಅಲ್ವಾ. ಸೊ ಇದರಲ್ಲಿ ಆ್ಯಕ್ಚುಲಿ ನನ್ನ ವಿಷನ್ ಬೋರ್ಡ್ ಹೇಗೆ ಕಾಣುತ್ತೆ ಅಂದರೆ ಹೀಗೆ ಕಾಣುತ್ತೆ. ದಿಸ್ ಈಸ್ ಮೈ ವಿಷನ್ ಬೋರ್ಡ್. ಹೀಗೆ ಕಾಣುತ್ತೆ ನನ್ನ ವಿಷನ್ ಬೋರ್ಡ್. ಸೊ ನೀವು ನನ್ನ ವೀಡಿಯೋಸ್ಗಳೆಲ್ಲ ಅಬ್ಸರ್ವ್ ಮಾಡಿ ನೋಡಿದ್ರೆ ಸಾಕಷ್ಟು ಶಾರ್ಟ್ಸಲ್ಲಿ ನನ್ನ ವಿಷನ್ ಬೋರ್ಡ್ ವಾಲಲ್ಲಿ ಸಿಕ್ಸಿರೋದು ನಿಮಗೆ ಕಾಣುತ್ತೆ. ಸೊ ಇದು ಕೇರಳದಲ್ಲಿದೆ ಈ ವಿಷನ್ ಬೋರ್ಡ್. ನನ್ನ ಕೇರಳ ಮನೇಲಿದೆ. ಸೊ ನನ್ನ ರೂಮಲ್ಲಿ ಇದು ಯಾವಾಗಲೂ ನಾನು ಎದ್ದಿದ ತಕ್ಷಣ ನನ್ನ ವಿಷನ್ ಬೋರ್ಡ್ ನೋಡೋ ಥರ ನಾನು ಆ ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಾನು ಎದ್ದಿದ ತಕ್ಷಣವೇ ಐ ಸಿ ದಟ್ ವಿಷನ್ ಬೋರ್ಡ್. ಆ್ಯಂಡ್ ಮಲ್ಗೋಕ್ಕೆ ಮುಂಚೆ ಇಲ್ಲ ವರ್ಕೌಟ್ ಮಾಡಾಗ ಇಲ್ಲ ನಡೆಯಾಗ ಯಾವಾಗಾದರೂ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ವಿಷನ್ ಬೋರ್ಡ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಲೈಕ್ ವಿಶ್ವಲೈಸ್ ಮಾಡ್ಕೊತೀನಿ. ಲೈಕ್ ಯಾವ್ದಾದ್ರು ಅಚೀವ್ ಆಗಿದೆ ಐ ಫೀಲ್ ವೆರಿ ಹ್ಯಾಪಿ. ನನ್ನ ವಿಷನ್ ಬೋರ್ಡಲ್ಲಿ 2-3 ಥಿಂಗ್ಸ್ ಅಚೀವ್ ಮಾಡಿದರೆ ವಾವ್ ಇದನ್ನ ಅಚೀವ್ ಮಾಡಿಬಿಟ್ಟಿದ್ದೀನಲ್ಲ, ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಆ ಮೋಟಿವೇಶನ್. ಸೊ ವಿಷನ್ ಬೋರ್ಡ್ ಈಸ್ ಆಲ್ವೇಸ್, ಇಟ್ಸ್ ನಾಟ್ ಕೈಂಡ್ ಆಫ್ ಅ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಬಟ್ ಇಟ್ ಕೀಪ್ಸ್ ಯು ಫೋಕಸ್ಡ್. ವಿಷನ್ ಬೋರ್ಡ್ ಏನಕ್ಕೆ ಮಾಡೋದಂದರೆ ಇಟ್ ಹೆಲ್ಪ್ಸ್ ಯು ಟು ಕೀಪ್ ಫೋಕಸ್ಡ್ ಆನ್ ಯುವರ್ ಡ್ರೀಮ್ಸ್. ಇವಾಗ ನೀವು ಸುಮ್ಮನೆ ಕುತ್ಕೊಂಡು ಜಂಕ್ ಫುಡ್ ತಿನ್ಕೊಂಡು ಲೈಕ್ ಸೈಡಲ್ಲಿ ಚಿಪ್ಸ್ ತಿನ್ಕೊಂಡು ಮೊಬೈಲ್ ನೋಡ್ತಾ ಇರುವಾಗ ಸಡನ್ನಾಗಿ ನೀವು ವಿಷನ್ ಬೋರ್ಡ್ ನೋಡಿದಾಗ ಅಲ್ಲಿ ನೀವು ಫೋಟೋ ಹಾಕ್ಕೊಂಡಿರ್ತೀರ ವೆಯ್ಟ್ ಲಾಸ್ ಆಗಬೇಕು ಅಂತ.
ಸೊ ಸಡನ್ನಾಗಿ ಆ ಪಿಕ್ಚರ್ ನೋಡಿದಾಗ ಅಯ್ಯೋ ನಾನೇನಿಗೆ ಜಂಕ್ ಫುಡ್ ತಿಂತಾ ಇದ್ದೀನಿ ಮತ್ತು ಫೋನ್ ನೋಡ್ಕೊಂಡಿದ್ದೀನಿ, ಬದಲು ನಾನು ವರ್ಕೌಟ್ ಮಾಡ್ಬೋದಲ್ಲ, ಆ ಥರ ನಿಮಗೆ ಮೋಟಿವೇಟ್ ಮಾಡೋಕ್ಕೆ ವಿಷನ್ ಬೋರ್ಡು ಮಾಡ್ಕೊಳ್ಳಿ ಅಂತ ಹೇಳೋದು. ಆ್ಯಂಡ್ ಸಾಕಷ್ಟು ಸೆಲೆಬ್ರಿಟೀಸ್ ಆಗಿರಲಿ, ಇನ್ಫ್ಲುಯೆನ್ಸರ್ಸ್ ಆಗಿರಲಿ, ಮೋಸ್ಟ್ ಆಫ್ ಹೂ ಬಿಲೀವ್ ಇನ್ ಲಾ ಆಫ್ ಅಟ್ರಾಕ್ಷನ್, ಹೂ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್, ದೇ ಹ್ಯಾವ್ ದೇರ್ ವಿಷನ್ ಬೋರ್ಡ್. ಸೊ ದಿಸ್ ಇಸ್ ಮೈ ವಿಷನ್ ಬೋರ್ಡ್. ಸೊ ನಾನು January 3rd ನೋಡಿ, ಡೇಟ್ ನೋಡಿ, ಟೈಮ್ ನೋಡಿ, ಡೇಟು ನೋಡಿ, January 3rd 10:29 PM ನಾನು ಈ ಫೋಟೋನ ಹಿಡ್ಕೊಂಡಿದ್ದು. ದಟ್ ಮೀನ್ಸ್ ನಾನು January 1st ನಾನು ಇದೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಫೋನಲ್ಲೂ ಒಂದು ಇರಲಿ, ನಾನು ಯಾವಾಗ ಟ್ರಾವೆಲ್ ಮಾಡ್ತಾ ಇರುವಾಗ ಐ ವಾಂಟ್ ಟು ಸಿ ಅಂದರೆ ಅದಕ್ಕೆ January 3rd ನಾನು ಇದನ್ನ ಫೋಟೋ ಇಟ್ಕೊಂಡಿದ್ದು. ಈ ವರ್ಷದಲ್ಲಿ ನಾನು ಏನು ಅಚೀವ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಒಂದು December 22 ಮೈ ಹಸ್ಬೆಂಡ್ ಇಸ್ ಕಾಲಿಂಗ್. ಹಾಂ ಬೇಬಿ. ಸೊ ಇದು ಡಿಸೆಂಬರ್, ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ December 22nd 2024. ನಿಮಗೆ ಕಾಣಿಸುತ್ತಾ? ಕಾಣಿಸ್ತಿದೆ. ಆ ದಿನ ನಾನು 8:38ಗೆ ಟೈಮಿಂಗ್ಸು ನೋಡ್ಕೊಳ್ಳಿ. ಸೊ ಈ ಟೈಮಿಗೆ ನಾನು ಈ ಫೋಟೋನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಏನಕ್ಕಂದರೆ ನನ್ನ ಹಸ್ಬೆಂಡಿಗೆ ಅವ್ರ ಬರ್ಡೇ ದಿವಸ ನಾನು ಈ ಫೋನ್ ನಾನು ಅವರಿಗೆ ಗಿಫ್ಟ್ ಮಾಡಬೇಕು, ಫುಲ್ ಕ್ಯಾಶಾಗಿ, ನಾಟ್ ಇವನ್ EMI, ಫುಲ್ ಕ್ಯಾಶಲ್ಲಿ ನಾನು ಕೊಟ್ಟು ನಾನು ಈ ಫೋನ್ ತೊಗೊಬೇಕು ಅಂತ ಇದ್ದೆ. ಸೊ ನಾನು ಐ ವಾಸ್ ಲೈಕ್ ಐ ವಿಲ್ ಡೂ ಇಟ್ ಅಂತ ಸುಮ್ಮನೆ ಫೋನ್ ಇದು ಮಾಡಿ ಇಟ್ಕೊಂಡಿದ್ದೆ. ಬಟ್ ದೆನ್ ನೆಕ್ಸ್ಟ್ ಇಯರ್, ದಟ್ ಈಸ್ ದಿಸ್ ಇಯರ್, ಲೈಕ್ ಜೂನ್ ಜುಲೈ ಮಂತಲ್ಲಿ ಏನು ಕೊಡೋಣ ಬರ್ಡೇಗೆ ಅಂತ ಇಟ್ಕೊಂಡಾಗ ನನ್ನ ಮೈಂಡಲ್ಲಿ ನಾನು ಸಡನ್ನಾಗಿ ವಿಷನ್ ಬೋರ್ಡಲ್ಲಿ ನೋಡಿದಾಗ ನಂಗೆ ಇದು ಜ್ಞಾಪಕ ಬಂತು, ಇದು ಗಿಫ್ಟ್ ಮಾಡಬೇಕಂತ ಇದೆ ಅಂತ. ಸೊ ದ್ಯಾಟ್ ಟೈಮ್ ಜೂನ್ ಜುಲೈ ನಂಗೆ 2 ಮಂತ್ಸೇ ಇದ್ದಿದ್ದು. 2 ಮಂತ್ಸಲ್ಲೇ ಐ ಟ್ರೈ ಟು, ನನಗೆ ಇಷ್ಟು ಮ್ಯಾನಿಫೆಸ್ಟ್ ಮಾಡಿದೆ ಅಂದರೆ ನಂಗೆ ಆ ಮಂತಲ್ಲೇ ನಂಗೆ ಜಾಸ್ತಿ ಕೊಲಾಬ್ರೇಷನ್ಸ್ ಬಂತು ಫ್ರಮ್ ಬ್ಯೂಟಿ ಬ್ರ್ಯಾಂಡ್ಸ್ ಆಗಿರಲಿ, ಬೇರೆ ನನಗೆ ಸೋರ್ಸ್ ಆಫ್ ಇನ್ಕಮ್ ಬಂದು ಜಸ್ಟ್ ಓವರ್ಫ್ಲೋ ಆಗ್ತಾಯಿತ್ತು ನಂಗೆ ಆ ಟೈಮಲ್ಲಿ. 2 ಮಂತಲ್ಲಿ August 11th ಬಂದು ದೇವೇಟ ಬರ್ತ್ಡೇ. ಸೊ ಆ 2 ಮಂತ್ಸಲ್ಲಿ ನಾನು ಇಷ್ಟು ಹರ್ನ್ ಮಾಡಿದೆ ಅಂದರೆ ದೇವೇಟಾಗೆ PS5 ಪ್ಲಸ್ iPhone 16 Pro Max ಎರಡೂ ಕೊಡಿಸ್ದೆ ವಿತ್ ಫುಲ್ ಕ್ಯಾಶ್. ಸೊ ಐ ವಾಸ್ ಲೈಕ್ ನನ್ನ ಕೈಯಲ್ಲಿ ಅದೇ ಹೇಳಲ್ವಾ, ಇಟ್ಸ್ ಅ ಮಿರಾಕಲ್. ನಾನು ಒಂದು ಕೊಡಿಸ್ಬೇಕು ಅಂತ ನಾನು ವಿಜುವಲೈಸ್ ಮಾಡಿ ಲೈಕ್ ನಾನು ವಿಷನ್ ಬೋರ್ಡಲ್ಲಿ ಅಂಟಿಸಿ ನಾನು ಇಕ್ಕಿದೆ. ಆ್ಯಂಡ್ ದೆನ್ ಯೂನಿವರ್ಸಿಗೆ ಗೊತ್ತು ದ್ಯಾಟ್ ಐ ಆಮ್ ವರ್ಕಿಂಗ್ ಆನ್ ಮೈ ಗೋಲ್, ಐ ವಾಂಟ್ ಟು ಡೂ ಸಮಥಿಂಗ್ ಬೆಟರ್ ಅಂತ. ಆ್ಯಂಡ್ ಈ ಗೇವ್ ಮಿ ಮೋರ್ ಆ್ಯಂಡ್ ಮೋರ್. ಆ್ಯಂಡ್ ನೆಕ್ಸ್ಟ್ ಬಂದು ದಿಸ್ ಮನಾಲಿ. ಈ ಫೋಟೋ ನೋಡಿ ಯಾವಾಗಂತ, ಡಿಸೆಂಬರ್, ಓಕೆ ಸೇಮ್. ಸೊ ನೋಡ್ಕೊಂಡ್ರಾ, ಸೇಮ್ ನಾನು ನನ್ನ ಹಸ್ಬೆಂಡ್ ಜೊತೆ ಮನಾಲಿ ಅಂತ ಇದ್ದೀನಿ, ಈ ಥರ ಸ್ನೋಫಾಲ್ ಪ್ಲೇಸಲ್ಲಿ ಫೋಟೋ ಇಟ್ಕೊಬೇಕಂತ ಇಟ್ಕೊಂಡಿದ್ದೆ. ಆ್ಯಂಡ್ ಆಲ್ಸೋ ನನಗೆ ಮನಾಲಿಗೆ ಹೋಗಬೇಕು, ಲೈಕ್ ಸ್ನೋ ಪ್ಲೇಸ್, ಬಿಕಾಸ್ ಐ ಥಾಟ್ ಆಫ್ ಗೋಯಿಂಗ್ ಅಬ್ರಾಡ್ ಪ್ಲೇಸ್ಗೆ ಹೋಗೋಣ ಅಂತ. ಬಟ್ ದೆನ್ ಆ ಟೈಮಲ್ಲಿ ವಿ ಪ್ಲ್ಯಾನ್ ಫಾರ್, ಈ ಗಾಡಿ ಸೌಂಡ್ ಬೇರೆ. ಸೊ ಏನಂದರೆ ನನಗೆ ಅಬ್ರಾಡ್ಗೆ ಹೋಗಿ ಸ್ನೋಫಾಲ್ನ ಎಂಜಾಯ್ ಮಾಡಬೇಕಂತ ಇದ್ದಿದ್ದು. ಬಟ್ ದೆನ್ ನಾನು ದೇವೇಟಾಗೆ ಹೇಳಿದಾಗ ದೇವೇಟಾ ಟೋಲ್ಡ್, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಅಬ್ರಾಡ್, ನಾವು ಅಬ್ರಾಡಲ್ಲಿ ಲೈಕ್ ಇಬ್ಬರು ಜನ ಹೋದರೆ ಇಟ್ ವಿಲ್ ಕಾಸ್ಟ್ ಲೈಕ್ 3 lakh rupees or 2 lakh. ಸೊ ನಾವು ಆ ಸೇಮ್ ಅಮೌಂಟಿಂದನೇ ನಾವು ಅಟ್ಲೀಸ್ಟ್ ಪ್ಯಾರೆಂಟ್ಸ್ನ ಕರ್ಕೊಂಡು ಹೋಗೋಣ, ಲೈಕ್ ನಮ್ಮ ಅಜ್ಜ ಅಮ್ಮ ಮತ್ತು ನಮ್ಮ ಅಮ್ಮನ ಎಲ್ಲರೂ ಸೇರಿ 5 ಜನ ಹೋಗೋಣ. ಸೊ ದ್ಯಾಟ್ ಆ 2 lakhಲ್ಲಿ ನಾವು ಇವ್ರನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋದಂಗೂ ಆಗುತ್ತೆ. ಆ್ಯಂಡ್ ವಿ ಕ್ಯಾನ್ ಸಿ ದಿ ಪ್ಲೇಸ್. ಈವನ್ ಅವರೂ ನೋಡಿಲ್ಲ, ಆ ಫೋಟೋಸ್ ಇಲ್ಲ. ದಿಸ್ ಇಸ್ ನ್ಯೂ ಮೊಬೈಲ್ ಗೈಸ್, ಅದಕ್ಕೆ ನನ್ನ ಹತ್ರ ಈ ಪ್ರೂಫ್ ಫೋಟೋ ಇಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಅನಿಸುತ್ತೆ. ಸೊ ಹಂಗೆ ಹೇಳಿದ್ರು. ನಾವೇನು ಮಾಡಿದ್ವಿ, ಆ 2 lakh rupeesಲ್ಲೇ ನಾವು ನನ್ನ ಅತ್ತೆ ಮಾವನ ಮತ್ತು ನಮ್ಮಮ್ಮನ ನಾವು ಮನಾಲಿಗೆ ಕರ್ಕೊಂಡು ಹೋದ್ವಿ. ಹಾಂ, ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಇದು ನಾನು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಸೇರಿಕೊಂಡು ಡೆಲ್ಲಿಗೆ ಹೋದ್ವಿ. ಫ್ರಮ್ ಡೆಲ್ಲಿ ವಿ ವೆಂಟ್ ಟು ಮನಾಲಿ. ಸೊ ದಿಸ್ ಇಸ್ ಮನಾಲಿ ವಿತ್ ಮೈ ಪ್ಯಾರೆಂಟ್ಸ್. ಇದು ನಮ್ಮ ಅತ್ತೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆ. ಸೊ ವಿ ಟುಕ್ ದೆಮ್ ಟು ದಿ ಮನಾಲಿ. ದಿಸ್ ಇಸ್ ಅಸ್. ಯಾವಾಗ
2025 ನಾನು ಹೈಲೈಟ್ ಆಗಿ ಹಾಕಿದ್ದೀನಿ. ದಿಸ್ ಇಸ್ ಇನ್ ದಿ ಮಂತ್ ಆಫ್ ಫೆಬ್ರವರಿ. ನೋಡಿ ಇಲ್ಲೇ ಕಾಣುತ್ತೆ ಫೆಬ್ರವರಿ 5th ಅಂತ. 2000 ಗಲ್ಫಿಂದ ಕಾಲ್ ಬರ್ತಿದೆ ನನಗೆ. ಓಕೆ, ಐ ವಿಲ್ ಟಾಕ್ ಟು ದೆಮ್ ಲೇಟರ್. ಇವರು ಚಿಂಜು ಇದ್ದಾರಲ್ಲ, ನಿಮ್ಗೆ ಗೊತ್ತಿರುತ್ತೆ, ನಿಧಿ ಆಂಟಿ, ಚಿಂಜು, ಹನಾಸನ, ಅವ್ರು ಕಾಲ್ ಮಾಡ್ತಾ ಇರೋದು. ಸೊ ಅದೊಂದು ಆ ಗೋಲ್ ಅಚೀವ್ ಮಾಡಿದೆ. ನಾನು ಯೂಶ್ವಲಿ ಆಲ್ಮೋಸ್ಟ್ 12 ಪಿಕ್ಚರ್ಸ್ ನಾನು ವಿಷನ್ ಬೋರ್ಡಲ್ಲಿ ಅಂಟಿಸ್ಕೊಂಡಿದ್ದೆ, ಇನ್ಕ್ಲೂಡಿಂಗ್ ನನ್ನ ಗೋಲ್ ಮಾತ್ರ ಅಲ್ಲ, ನಾನು ಈ ಥರ ಲೈಕ್ ಪಾಸಿಟಿವ್ ಕೋಟ್ಸ್ಗಳನ್ನೂ ಹಾಕೊತೀನಿ, ಅಂಟಿಸ್ಕೊಂಡಿದ್ದೆ. ಲೈಕ್ 5-6 ಪಿಕ್ಚರ್ಸ್ನ ಅಂಟಿಸ್ಕೊಂಡಿದ್ದೆ. ಮೇನ್ ಕ್ಯಾರೆಕ್ಟರ್ ಎನರ್ಜಿ, ಐ ಡೋಂಟ್ ಚೇಸ್, ಐ ಅಟ್ರ್ಯಾಕ್ಟ್, ಆ ಥರ ಎಲ್ಲ. ಆ್ಯಂಡ್ ಎವ್ರಿ ಡೇ ಆಫ್ 2025 alignment with my dream life, feels like alignment, all the positive. Okay na? Which one should I show? There are few things personal agide, so a personal na nan torsakke ishtapadalla. So this is December 29, end of the month. Okay na? Last year end of the month alli nanu date ಮೈ ಬರ್ಡೇ ಶುಡ್ ಲುಕ್ ಲೈಕ್ ದಿಸ್ ಅಂತ ನಾನು ಹಾಕೊಳ್ಳೋ ಬದಲು ಮೈ ಶುಡ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ಬರ್ಡೇನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮೈ ಬರ್ಡೇ ಶುಡ್ ಲುಕ್ ಲೈಕ್ ದಿಸ್, December 29, 2024 at 10:51 ನಾನು ಇದನ್ನ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಆನ್ ಮೈ ಬರ್ತ್ಡೇ ನಾನು ಜಸ್ಟ್ ಈ ಪಿಕ್ಚರ್ನ ಸ್ಮಾಲಾಗಿ ನಾನು ಡೌನ್ಲೋಡ್ ಮಾಡಿ ಜೆರಾಕ್ಸ್ ಮಾಡಿಕೊಂಡು ನಾನು ವಿಷನ್ ಬೋರ್ಡಲ್ಲಿ ಅಂಟಿಸ್ಕೊಂಡಿದ್ದೆ ಚಿಕ್ಕದಾಗಿ, ಸೊ ದ್ಯಾಟ್ ಮೈ ಹಸ್ಬೆಂಡ್ ಡೋಂಟ್ ಸಿ ಇಟ್ ಅಂತ. ಆ್ಯಂಡ್ ನನ್ನ ಬರ್ಡೇ ದಿವಸನೇ ರೋಸ್ನ ನೀವು ಅಬ್ಸರ್ವ್ ಮಾಡಿ, ಈ ಬೊಕ್ಕೆನ ವೈಟ್ ಕಲರ್ ರೋಸಸ್ ನನ್ನ ಹಸ್ಬೆಂಡ್ ನನಗೆ ತೊಗೊಂಬಂದು ನನ್ನ ಬರ್ಡೇನ ಡಿಫ್ರೆಂಟಾಗಿ ನನಗೆ ಸೆಲೆಬ್ರೇಟ್ ಮಾಡಿದರು. ಲೈಕ್ ಫುಲ್ ಆಫ್ ಡೆಕೋರೇಷನ್, ನನಗೆ ಹೆಂಗೆ ಬೇಕೋ ಹಾಗೇ ನಾನು ವಿಷನ್ ಬೋರ್ಡಲ್ಲಿ ಹೆಂಗೆ ಅಂಟಿಸ್ಕೊಂಡಿದ್ನೋ ಹಾಗೇ ನನಗೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು. ವಿಲ್ ಕಾಲ್ ಅವರ್ ಲೇಟರ್, ಕಾಲ್ ಬರ್ತಾನೆ ಇದೆ. ಸೊ ನನ್ನ ಬರ್ಡೇ ಫೋಟೋ ಎಲ್ಲಿ? ನನ್ನ ಫೋಟೋಸೇ ಇಲ್ಲ ಗೈಸ್ ಈ ಫೋನಲ್ಲಿ, ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಡೋಂಟ್ ವೆರಿ. ಈ ವ್ಲಾಗ್ ನೋಡಿದ್ರೆ ನೀವು, ಈ ವ್ಲಾಗಲ್ಲಿ ನೀವು ಫುಲ್ಲಾಗಿ ನೋಡಿದ್ರೆ ಮೈ ಬರ್ಡೇ ವ್ಲಾಗ್ ಅಂತ ನಾನು ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ನೀವು ನೋಡಿದ್ರೆ ಯು ವಿಲ್ ಗೆಟ್ ಟು ನೋ. ನಗುತ್ತಾ ನಗುತ್ತಾ ಬಾಲು ನೀನು 100 ವರ್ಷ. ಒಬ್ಬರು ಕಮೆಂಟ್, ಅವರು ರೇವತಿ ಅಂತ, ನೈಸ್. ಸೊ ಥ್ಯಾಂಕ್ ಯು. ಯಾ ನೋಡಿ ಗೈಸ್, ಇದು ನನ್ನ ಬರ್ಡೇ ವ್ಲಾಗ್. ಓಕೆನಾ? ಬರ್ಡೇ ಬ್ಯಾಕ್ ಸೈಡ್ ಡೆಕೋರೇಷನ್ ಹ್ಯಾಪಿ ಬರ್ಡೇ ಅಂತ, ಬುಕ್ಕೆನೂ ಅಬ್ಸರ್ವ್ ಮಾಡಿ, ಇಟ್ಸ್ ವೈಟ್ ಕಲರ್ ರೋಸ್ ಆ್ಯಂಡ್ ಕೇಕ್, ಚಾಕ್ಲೇಟ್ಸ್ ನೋಡಿ ಎಲ್ಲ ಇಕ್ಕಿದ್ದಾರೆ. ನೀವು ಆ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಚಾಕ್ಲೇಟ್ಸು ಇಕ್ಕಿದ್ದಾರೆ ಇಲ್ಲಿ ಸೈಡಲ್ಲಿ. ನನಗೆ ಯಾವ ಥರ ಕೇಕ್ ಬೇಕೋ ಆ ಥರನೇ. ಆ್ಯಂಡ್ ಆಲ್ಸೋ ನನಗೆ ಅವತ್ತು ಬರ್ಡೇ ಗಿಫ್ಟ್ ಬಂದು ಡೈಸನ್ ಆಗಿತ್ತು. ನನಗೆ ಡೈಸನ್ ತೊಗೊಬೇಕು ಅಂತ ನಾನು ಒಂದು ಸ್ವಲ್ಪ ಕಾಸು ಸೇರಿಸಿ ಇಟ್ಕೊಂಡಿದ್ದೆ. ಬಟ್ ದೆನ್ ನನಗೆ ಅನಿಸ್ತಿತ್ತು ಲೈಕ್ 50,000 ರುಪೀಸ್ ಏನಿಗೆ ನಾನು ಕೂದಲು ಟೂಲ್ಸಿಗೆ, ನನ್ನ ಹೇರ್ ಸ್ಟೈಲ್ ಟೂಲ್ಸಿಗೆ ಕೊಡಬೇಕು. ಐ ಕ್ಯಾನ್ ಸೇವ್ ದಟ್ ಮನಿ ಫಾರ್ ಸಮಥಿಂಗ್ ಎಲ್ಸ್ ಅಂತ ಇಟ್ಕೊಂಡಿದ್ದೆ. ಬಟ್ ದೆನ್ ನನ್ನ ಒಳಗಡೆ ಏನಿದೆ, ಐ ವಾಂಟ್ ಟು ಬೈ ದ್ಯಾಟ್ ಸೊ ದ್ಯಾಟ್ ಐಲ್ ಬಿ ಹ್ಯಾಪಿ, ಐ ವಾಂಟ್ ದ್ಯಾಟ್ ಅಂತ ನಂಗೆ ಒಳಗಡೆ ಕ್ರೇವಿಂಗ್ ಇತ್ತು. ಆ್ಯಂಡ್ ಆಲ್ಸೋ ಐ ಸೇವ್ಡ್ ಲಿಟಲ್ ಅಮೌಂಟ್. ದೆನ್ ಐ ಥಾಟ್ ವೈ ಶುಡ್ ಐ ಡೂ ಇಟ್ ಫಾರ್ ದಿಸ್, ಅಲ್ಲಿ ಸೇವ್ ಇಟ್ ಅಂತ ಹಂಗೆ ಇಟ್ಕೊಂಡಿದ್ದೆ. ಐ ಡಿಂಟ್ ಸ್ಪೆಂಡ್ ದಟ್ ಮನಿ ಫಾರ್ ಡೈಸನ್. ವಿಲ್ ಗಿವರ್ ಅಂತ ಫ್ರಮ್ ಅನದರ್ ಸೈಡಿಂದ ನನಗೆ, ನನ್ನ ಹಸ್ಬೆಂಡ್ ಸೈಡಿಂದ ನನಗೆ ಅದು ಗಿಫ್ಟಾಗಿ ಬಂತು. ಸೊ ನಾನು ಡೈಸನ್ ನನ್ನ ಸ್ವಂತ ಕಾಸಿಂದ ತೊಗೊಂಬಿಟ್ಟಿದ್ದಿದ್ರೆ ದಯವಿಟ್ಟು ಬೇರೆ ಏನಾದ್ರು ಕೊಟ್ಬಿಡ್ತಾಯಿದ್ರು. ನನಗೆ ಆ ಟೈಮಲ್ಲಿ, ಆ ಮೂಮೆಂಟಲ್ಲಿ ಡೈಸನ್ ಬೇಕೇ ಬೇಕಾಗಿತ್ತು. ಬಿಕಾಸ್ ನನಗೆ ಸ್ಟ್ರೇಟ್ ಮಾಡ್ಕೊಳ್ಳೋಕ್ಕೆ, ಕರ್ಲ್ಸ್ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಆಸೆ ಆಗ್ತಿತ್ತು. ಬಟ್ ದೆನ್ somehow I got it. So this is December ಇದು ಇಟ್ಕೊಂಡಿದ್ದೀನಿ ನೋಡಿ, December 5th 2024 when 4:31 PM ಹೆಂಗೆ ಮಾಡ್ಕೊಂಡಿದ್ದೀನಿ ನೋಡಿ. ಗುರುದೇವ್ ಕೀರ್ತನ ಮಿಸ್ಟರ್ ಆ್ಯಂಡ್ ಮಿಸಸ್ GK 1 million ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಂತ ನಾನೇ ಎಡಿಟ್ ಮಾಡ್ಕೊಂಡಿರೋದಿದ್ದು, ನಾನೇ ಎಡಿಟ್ ಮಾಡಿಕೊಂಡು ಇಟ್ಕೊಂಡಿರೋದು. ನಾನು ಈ ಡೇ ಟು ಟೈಮಲ್ಲ ನಾನು ನಿಮ್ಮ ಹತ್ರ ಫೇಕ್ ಮಾಡೋಕ್ಕಾಗಲ್ಲ. ಓಕೆನಾ? ದಿಸ್ ಇಸ್ ಜಸ್ಟ್ ಗ್ಯಾಲರಿ. ನಾವು ಯಾವಾಗ ಫೋಟೋ ತೊಗೊತೀವಿ ಆವಾಗಲೇ ಅದು ಟೈಮೆಲ್ಲ ಇಲ್ಲ ರಿಜಿಸ್ಟರ್ ಆಗಿರುತ್ತೆ, ಡೇ ಟು ಟೈಮು ಎವ್ರಿಥಿಂಗ್. ಸೊ ಐ ಕಾಂಟ್ ಫೇಕ್ ಇಟ್ ಫ್ರಂಟ್ ಆಫ್ ಯು ಗೈಸ್. ವಿತ್ ದ ಪ್ರೂಫ್ ಐ ಆಮ್ ಶೋಯಿಂಗ್ ಯು.
See, so Mr. and Mrs. GK Gurudev Kirtana 1 million followers. So let me show you my account. Gurudev Kirtana. Tan 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 tan. Tan 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 tan. KGF. ಇದಕ್ಕೇನು ಹೇಳ್ತೀರಾ? ಲಾಸ್ಟ್ ವರ್ಷ ಡಿಸೆಂಬರ್ 25th 2024 ನಾನು ಇದು ಸೇವ್ ಮಾಡಿಟ್ಕೊಂಡಿದ್ದು. ಬಟ್ ದೆನ್ ಈ ವರ್ಷ ಐ ಗೆಸ್ ಅರೌಂಡ್ ಅಕ್ಟೋಬರ್ ಅವರು ಆಗಸ್ಟು ಇಲ್ಲ ಅಕ್ಟೋಬರು ಆ ಮಂತಲ್ಲಿ ನಾವು 1 million ಫಾಲೋವರ್ಸ್ ಆಯಿತು. ಆ್ಯಂಡ್ ಇಟ್ಸ್ ಮೋರ್ ದೆನ್ 1 million. ನಾನು ಜಸ್ಟ್ 1 million ಅಂತ ಹಾಕ್ಕೊಂಡಿದ್ದೆ. ಇವಾಗ 1 million 1 lakh ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಇನ್ನೊಂದು ನಾನು ಮಾಡಿಟ್ಕೊಂಡಿದ್ದೆ. ಸೊ ದಿಸ್ ಈಸ್ October 10th. I'll show you. ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ದಿಸ್ ಈಸ್ ಆನ್ December 21st 2024. ಇಲ್ಲಿ ಮೇಲೆ ನಾನು ಆ ಡೇಟಿಗೆ ನಾನು ಇದು ಮಾಡ್ಕೊಂಡಿದ್ದೆ. ಓಕೆನಾ? ಸೊ ಆನ್ ಟಾಪ್ ಇಟ್ಸ್ ಗಿವನ್ ಲೈಕ್ October 10th 2024. ದಟ್ ಈಸ್ ಆನ್ 140. ಆ ಡೇಟಿಗೆ ಆ ಟೈಮಿಗೆ ನಾನು ಇದು ಎಡಿಟ್ ಮಾಡ್ಕೊಂಡಿದ್ದೆ. ಈ ಥರ ಎಡಿಟ್ ಮಾಡ್ಕೊಂಡಿದ್ದೆ. ನನ್ನ ಡ್ರೀಮ್ ಫೋಲ್ಡರಲ್ಲಿ ಈ ಡೇಟಿಗೆ ನಾನು ಪೋಸ್ಟ್ ಮಾಡಿದ್ದೆ. ನನ್ನ ಡ್ರೀಮ್ ಫೋಲ್ಡರಲ್ಲಿ ಆ ಡೇಟಿಗೆ ನಾನು ಪೋಸ್ಟ್ ಮಾಡಿದ್ದು. ಸೊ ದ್ಯಾಟ್ ಈಸ್ ವೈ ಇಟ್ ಶೋಯಿಂಗ್ 2 timings. ಸೊ ನಾನು ಏನಂತ ಎಡಿಟ್ ಮಾಡ್ಕೊಂಡಿದ್ದೆ ಅಂದರೆ ಅವಾಗ ನನಗೆ ಐ ಗೆಸ್ ಐ ಹ್ಯಾಡ್ ಸಮಥಿಂಗ್ ಲೈಕ್ 50Kನೋ ಇಲ್ಲ 10Kನೋ ಫಾಲೋವರ್ಸ್ ಇದ್ದರು ನನ್ನ ಕೀರ್ತನ ರಾಜೇಶ್ವರಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಸೊ ನಾನು ಅವಾಗ ಸ್ಕ್ರೀನ್ಶಾಟ್ ತೊಗೊಂಡು ಅಲ್ಲೇ ಪಕ್ಕದಲ್ಲಿ 100K ಅಂತ ಹಾಕ್ಕೊಂಡಿದ್ದೆ. ನನಗೆ ಈ ನೆಕ್ಸ್ಟ್ ವರ್ಷ ಒಳಗಡೆ 1 lakh ಫಾಲೋವರ್ಸ್ ಆಗಿರಬೇಕು ಅಂತ. ಆ್ಯಂಡ್ ಇಫ್ ಐ ಶೋ ಯು ಮೈ ಅಕೌಂಟ್, 117 ಆಗ್ಬಿಡ್ತಾ? ನಾನು ನೋಡಿದಾಗ 116 ಇತ್ತು, ನಿಮ್ಗೆ ತೋರ್ಸಾಗ 117. ಥ್ಯಾಂಕ್ ಯು. 8 9. ಓಕೆ, 1 + 1 + 7 ಇಟ್ಸ್ 8 9. ಓಕೆ, 9. ನೈಸ್ ನಂಬರ್. ಸೊ 117 ಫಾಲೋವರ್ಸ್ ಇದ್ದಾರೆ ಇವಾಗ. 117K. ನೆಕ್ಸ್ಟ್ ಬಂದು ದೆರ್ ಆರ್ ಫ್ಯೂ ಥಿಂಗ್ಸ್ ಅಚೀವ್ ಆಗಿಲ್ಲ. ನಾನು ಇಲ್ಲ ಅಚೀವ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ದೆರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಇಸ್ ನಾಟ್ ಅಚೀವ್ಡ್ ಯೆಟ್. ಬಟ್ ದೆನ್ ನಾನು ಅದನ್ನ ನೆಗೆಟಿವ್ ಆಗಿ ನಾನು ಬಿಟ್ಬಿಡಲ್ಲ. ಅಯ್ಯೋ ಅಚೀವ್ ಮಾಡೋಕ್ಕಾಗಿಲ್ವಲ್ಲ ಏನಿದು ಅಂತಲ್ಲ, ಆ ಥರ ನಾನು ಲೋ ಮೈಂಡಿಗೆ ಹೋಗಲ್ಲ. ದಟ್ ಈಸ್ ಬಿಕಾಸ್ ಇಷ್ಟೊಂದು ಅಚೀವ್ ಮಾಡಿದ್ದೀನಿ ಈ ವರ್ಷದಲ್ಲಿ. ಅದು ಅಚೀವ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಅಟ್ಲೀಸ್ಟ್ ಇಷ್ಟಾರು ಅಚೀವ್ ಮಾಡಿದ್ದೀನಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ಸುಮ್ಮನೆ ಕಂಪ್ಲೇಂಟ್ ಮಾಡೋ ಬದಲು ಅಯ್ಯೋ ಇದು ಅಚೀವ್ ಮಾಡೋಕ್ಕಾಗಿಲ್ಲ ಅದು ಅಚೀವ್ ಮಾಡೋಕ್ಕಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ಅಟ್ಲೀಸ್ಟ್ ನಾನು ಇಷ್ಟಾರು ಅಚೀವ್ ಮಾಡಿದ್ದೀನಲ್ಲ ದೇವ್ರೆ, ಅಚೀವ್ ಮಾಡಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ನನಗೆ ಇದೆಲ್ಲ ಅಚೀವ್ ಮಾಡೋಕ್ಕೆ ನೀವು ಹೆಲ್ಪ್ ಮಾಡಿದ್ದಕ್ಕೆ. ಜಸ್ಟ್ ಒಂದು ಗ್ರ್ಯಾಟಿಟ್ಯೂಡ್ ಯೂನಿವರ್ಸಿಗೆ ಕೊಟ್ಟರೆ ಸಾಕು. ಡೋಂಟ್ ಹ್ಯಾವ್ ಟು ಕಂಪ್ಲೇನ್. ಅಯ್ಯೋ ಇಷ್ಟು ಅಚೀವ್ ಮಾಡಿದೆ ಇದೆರಡು ಅಚೀವ್ ಮಾಡೋಕ್ಕಾಗಿಲ್ವಲ್ಲ. ಡೋಂಟ್ ಫೀಲ್ ದಟ್ ಬ್ಯಾಡ್. You at least achieve this much, no? Be happy for that, be grateful for that. So I am also being very grateful. There are few things which did not get achieved. Maybe there is a right time. ಸೊ ನನಗೆ ಇವಾಗ ಡೈಸನ್ ಈ ವರ್ಷದಲ್ಲಿ ಬರ್ಡೇ ಟೈಮಲ್ಲಿ ನಂಗೆ ಡೈಸನ್ ಬಂದಿದೆ. ಆ ಟೈಮಲ್ಲಿ ಸಿಕ್ಕಿದ್ದಕ್ಕೆ ಐ ವಾಸ್ ವೆರಿ ಹ್ಯಾಪಿ. ಸೊ ದೇರ್ ಆರ್ ಆಲ್ವೇಸ್ ಡಿವೈನ್ ಟೈಮಿಂಗ್ಸ್. ಆಲ್ವೇಸ್ ದೇರ್ ಇಸ್ ಅ ರೈಟ್ ಟೈಮ್. ಆ ರೈಟ್ ಟೈಮಲ್ಲೇ ನಿಮಗೆ ಸಿಗೋದು. ಸೊ ದಿಸ್ ಆರ್ ದಿ ಫ್ಯೂ ಥಿಂಗ್ಸ್ ಮೇ ಬಿ ನನಗೆ ರೈಟ್ ಟೈಮಲ್ಲೇ ಸಿಗುತ್ತೆ. ವೆನ್ ಐ ಆಮ್ ಮೆಂಟಲಿ ಫಿಸಿಕಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಪ್ರಿಪೇರ್ಡ್ ಫಾರ್ ಇಟ್. ಆ ಟೈಮಲ್ಲಿ ನನಗೆ ಸಿಕ್ಕಿದ್ರೆ ಐ ಕ್ಯಾನ್ ಎಂಜಾಯ್ ಮೋರ್ ಆ್ಯಂಡ್ ಮೋರ್. ಈ ಟೈಮಲ್ಲಿ ಏನಾದರೂ ಸಿಕ್ಕಿದ್ರೆ ಮೇ ಬಿ ಐ ಆಮ್ ನಾಟ್ ರೆಡಿ ಫಾರ್ ಇಟ್ ಟು ಟೇಕ್ ದಿಸ್. ಸೊ ಮೇ ಬಿ ನನಗೆ ಯೂನಿವರ್ಸಿಗೆ ಗೊತ್ತು ದೇರ್ ಆರ್ ಸಮ್ ಟೈಮ್ ಇವಳಿಗೆ ಈ ಟೈಮಿಗೆ ಕೊಡೋಣ. ಅವಳ ಫ್ಯಾಮಿಲಿ ಸೈಡೂ ತುಂಬ ಹೆಲ್ತಿಯಾಗಿದೆ, ಇವಳು ಹೆಲ್ತಿಯಾಗಿದ್ದಾಳೆ. ಸೊ ಈ ಡ್ರೀಮ್ ಅವಳು ಅಚೀವ್ ಮಾಡಿದ್ರೆ ಮೇ ಬಿ ಎಲ್ಲರೂ ಅವಳ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ. ದೇರ್ ಬಿ ಹ್ಯಾಪಿ ಮೂಮೆಂಟ್. ಸೊ ಆ ಟೈಮಲ್ಲಿ ಕೊಡೋಣ ಅಂತ ದೇರ್ ಇಸ್ ಅ ಡಿವೈನ್ ಟೈಮಿಂಗ್. ಬಟ್ ಕನ್ಸಿಸ್ಟೆಂಟ್ ಇರಬೇಕು. ಲೈಕ್ ಅಯ್ಯೋ ಅಚೀವ್ ಮಾಡೋಕ್ಕಾಗಿಲ್ವಲ್ಲ ಈ ಡ್ರೀಮ್ನ ಬಿಟ್ಬಿಡೋಣ ಅಂತ ಹಂಗೆ ಹೋಗ್ಬಾರ್ದು. ಯು ಕ್ಯಾನ್ ಅಚೀವ್ ಇಟ್ ಬಟ್ ದೇರ್ ಇಸ್ ಅ ರೈಟ್ ಟೈಮ್. ಬಟ್ ಯು ಶುಡ್ ಸ್ಟಿಲ್ ಬಿ ಫೋಕಸ್ಡ್ ಆನ್ ಇಟ್, ಸ್ಟಿಲ್ ಬಿ ವರ್ಕಿಂಗ್ ಆನ್ ಇಟ್, ಸ್ಟಿಲ್ ಬಿ consistent towards your goal. You will achieve it. Manifestation is real, guys. It's all left to you. How do you take it, how do you focus it, and how to use the right technique to achieve your goals. So
ನನ್ನ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ನಾನೇನು ಅನ್ನಲ್ಲ, ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ಜಾಯ್ನ್ ಆಗಿ ಅಂತ ನಾನು ಯಾವತ್ತೂ ಹೇಳಲ್ಲ. ದೇರ್ ಆರ್ ಸೋ ಮೆನಿ ಅದರ್ ಇನ್ಫ್ಲುಯೆನ್ಸರ್ಸ್ ಹೂ ಟೀಚಿಂಗ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ ಎಲ್ಲ ತೊಗೊತಾ ಇದ್ದಾರೆ. ಯು ಚೂಸ್ ಯುವರ್ ರೈಟ್ ಗುರು. ಸೊ ಯು ಚೂಸ್ ಯುವರ್ ರೈಟ್ ಗುರು. ನಿಮ್ಗೆ ಯಾರು ಬೇಕೋ ಆ ಕ್ಲಾಸಿಗೆ ಜಾಯ್ನ್ ಆಗಿ, ಬಟ್ ದೆನ್ ಮ್ಯಾನಿಫೆಸ್ಟೇಷನ್ ಮಾಡಿ ಅಂತಲೇ ನಾನು ಹೇಳೋದು. ಸುಮ್ಮನೆ ಸೇಕಾಗಿ ಬಿಟ್ಬಿಡಿ. ಐ ಮೀನ್ ಮ್ಯಾನಿಫೆಸ್ಟೇಷನ್ ಇಸ್ ಫೇಕ್ ಅಂತ ಹೇಳಕ್ಕೆ ಹೋಗ್ಬಿಡಿ. ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್. ಬಿಲೀವ್ ಇನ್ ಯೋರ್ ಸೆಲ್ಫ್, ಯು ವಿಲ್ ಅಚೀವ್ ಇಟ್. ಚೂಸ್ ಅ ರೈಟ್ ಗುರು, go to them, learn from them and make your life better. That is what I would like to say, and thank you for watching all. ಯಾರೆಲ್ಲ ಈ ವ್ಲಾಗ್ನ ಸ್ಟಾರ್ಟಿಂಗ್ ಎಂಡ್ವರೆಗೂ ನೋಡಿದ್ರಿ, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ನಿಮ್ಮ ಸಪೋರ್ಟಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು. ಸೊ ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.